ಒಂದ್ ಕಡೆ ಆ ವಿಚಾರ, ಆದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಸಿದ್ದರಾಮಯ್ಯನವರಿಗೆ ತಲೆನೋವು ತಂದಿಡ್ತಾ ಇರುವಂತ ವಿಚಾರ ಇದೆಯಲ್ಲ, ಅದು ಸಚಿವರ ಗದ್ದಲ, ಸಚಿವರ ಗಲಾಟೆ. ಒಂದೇ ಪಕ್ಷದ ಸಚಿವರು ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದಾರಲ್ಲ, ಇದು ಸಿಎಂಗೆ ತಲೆನೋವಾಗಿದೆ. ಇಷ್ಟು ದಿನ ಒಳಗೊಳಗೆ ಇತ್ತು ಈ ಗಲಾಟೆಗಳು, ಮಾತುಕತೆಗಳು, ಒಂದಷ್ಟು ಅಸಮಾಧಾನ, ಮುನಿಸು ಎಲ್ಲವೂ ಇತ್ತು. ಆದರೆ ಈಗ ಈ ಸಚಿವರ ಗಲಾಟೆ ಇದೆಯಲ್ಲ, ಇದು ಬೀದಿಗೆ ಬಿದ್ದಿದೆ. ಒಬ್ರಿಗೊಬ್ರು ಸವಾಲ್ ಹಾಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ತಲೆನೋವನ್ನ ತಂದಿಡ್ತಾ ಈ ಇಬ್ಬರು ಸಚಿವರ ಗದ್ದಲ, ಇಷ್ಟು ದಿನ ಒಳಗೊಳಗೆ ಇದ್ದಂತ ಸಚಿವರ ಗಲಾಟೆ ಬೀದಿಗೆ ಬಿದ್ದಿದೆ. ಸಚಿವ ಶಿವಾನಂದ ಪಾಟೀಲ್ ವರ್ಸಸ್ ಸಚಿವ ಎಂಬಿ ಪಾಟೀಲ್. ಹೈಕಮಾಂಡ್ ಅಂಗಳಕ್ಕೆ ತಲುಪಿಸುವುದಕ್ಕೆ ಎಂಬಿ ಪಾಟೀಲ್ ಈಗ ತಯಾರಿಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಶಿವಾನಂದ ಪಾಟೀಲ್ ವಿರುದ್ಧ ದೂರು ಕೊಡ್ತೀನಿ ನಾನು, ಹೈಕಮಾಂಡ್ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಸಚಿವರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗ ಬಟಾ ಬಯಲಾಗಿದೆ. ಇಷ್ಟು ದಿನ ಒಳಗೊಳಗೆ ಇತ್ತು, ಈಗ ಹೊರಗೆ ಬಿದ್ದಿದೆ. ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಹೈಕಮಾಂಡ್ ಏನಾದರೂ ಎಂಟ್ರಿ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದು ಬಹಳ ದೊಡ್ಡ ತಲೆನೋವು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇಬ್ಬರು ಸಚಿವರನ್ನು ಕರೆದೇನಾದರೂ ಬುದ್ಧಿ ಹೇಳ್ತಾರಾ, ಏನು ಮಾಡ್ತಾರೆ? ಇದು ವೈಯಕ್ತಿಕ ಕಿತ್ತಾಟ ಅಲ್ಲ, ಪಕ್ಷಕ್ಕೂ ಮುಜುಗರ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾರೆ ಅನ್ನುವಂಥ ವಿಚಾರ ಈಗ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಗಮನಿಸ್ತಾ ಇದ್ದೀವಿ. ಇಷ್ಟು ದಿನ ಒಳಗೊಳಗೆ ಅಸಮಾಧಾನಗಳು, ಮುನಿಸು, ಗಲಾಟೆ ಗದ್ದಲ ಎಲ್ಲವೂ ಕೂಡ ಇತ್ತು ಅನ್ನೋದು ಗೊತ್ತಿದೆ. ಆದರೆ ಈಗ ಎಲ್ಲವೂ ಕೂಡ ಬಹಿರಂಗ ಆಗಿರೋದ್ರಿಂದ ಇದನ್ನ ಸರಿಪಡಿಸಬೇಕಾಗಿದೆ. ಸಿಎಂ ಮಟ್ಟದಲ್ಲಿ ಸರಿ ಹೋಗಿದ್ರೆ ಸರಿ, ಆದರೆ ಇದು ಹೈಕಮಾಂಡ್ ಅಂಗಳಕ್ಕೂ ಕೂಡ ಎಂಟ್ರಿ ಆಗಿರೋದ್ರಿಂದ ಯಾವ ರೀತಿಯಲ್ಲಿ ಇದನ್ನ ಸರಿಪಡಿಸ್ತಾರೆ ಅನ್ನುವಂಥ ವಿಚಾರ. ದೀಪಾ, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಶಿವಾನಂದ ಪಾಟೀಲ್ ಮತ್ತು ಎಂಬಿ ಪಾಟೀಲ್ ನಡುವೆ ಇಂದು ನಿನ್ನೆದಲ್ಲ ಗಲಾಟೆ. ಇದು ಬಹಳ ವರ್ಷಗಳಿಂದಲೂ ಕೂಡ ಇದೆ. ಅದು ಕೇವಲ ಬಹಿರಂಗ ಆಗಿರಲಿಲ್ಲ. ಆದರೆ ಇದೀಗ ಯತ್ನಾಳ್ ವಿಚಾರ ಯಾವಾಗ ಬಂತು, ಆಗ ಎಂಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ನಡುವೆ ಗದ್ದಲ ಇರುವಂತಹದ್ದು ಬಹಿರಂಗ ಆಯಿತು. ಏನು ಹಿಂದೆ ಒಂದು ಚುನಾವಣೆ ಸೋಲಿಸಿದಂತಹ ವ್ಯಕ್ತಿ ಈಗ ಯತ್ನಾಳ್ ಮುಖಾಂತರ ನನಗೆ ನನ್ನ ಒಂದು ಮನೆತನದ ಹೆಸರಿಗೆ ಕೆಟ್ಟ ಹೆಸರು ಬರುವಂತಹ ರೀತಿಯಲ್ಲಿ, ಆ ಮನೆತನದ ಹೆಸರೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಅನ್ನುವಂತಹದ್ದನ್ನು ಹೇಳಿದರು. ಆದರೆ ಅದಕ್ಕೆ ಪ್ರತಿಯಾಗಿ ಎಂಬಿ ಪಾಟೀಲ್ ಅವರು ಕೂಡ ಮಾತನಾಡಿರುವಂತಹದ್ದು ಈ ರೀತಿಯಾದಂತಹ, ಅಂದರೆ ಒಂದೇ ಪಕ್ಷದಲ್ಲಿದ್ದು ಈ ರೀತಿಯಾದಂತಹ ಮಾತನಾಡುವಂತಹದ್ದು ಸರಿಯಲ್ಲ, ಹೀಗಾಗಿ ನಾನು ಹೈಕಮಾಂಡ್ಗೆ ದೂರನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ಪಕ್ಷದಲ್ಲಿ ಬೇರೆ ಯಾರೋ ಶಾಸಕರುಗಳು ಮಾತನಾಡಿದರೆ ಬೇರೆ, ಆದರೆ ಸಚಿವರ ನಡುವೆಯೇ ಈ ರೀತಿಯಾದಂತಹ ಒಂದು ಗಲಾಟೆ ಬೀದಿಗೆ ಬಿದ್ದಿರುವಂತಹದ್ದು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರವಾಗಿ ಸಿಗ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನುವಂದು ಮಗದೊಮ್ಮೆ ಸ್ಪಷ್ಟ ಆಗ್ತಿದೆ. ಆದರೆ ಅದು ಸಚಿವರುಗಳು ಈಗ ವೈಯಕ್ತಿಕ ಕೆಸರರ ಚಾಟದಲ್ಲಿ ಆಗ್ತಾ ಇರುವಂತಹದ್ದು ಅಥವಾ ವೈಯಕ್ತಿಕ ಕೆಸರರ ಚಾಟ ನಡೆಸ್ತಾ ಇರುವಂತಹದ್ದು ಅದು ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ ಅನ್ನುವಂತಹದ್ದು ಎಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ತಲೆನೋವಾಗಿದೆ. ಹಾಗಾಗಿ ಕರೆದು ಇಬ್ಬರೂ ಸಚಿವರನ್ನೇನಾದರೂ ಮಾತನಾಡಿಸ್ತಾರ ಅನ್ನುವಂತಹದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದು ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದೇ ಆಗಿದ್ದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಒಂದಿಷ್ಟು ಸೂಚನೆಯನ್ನು ನೀಡಬಹುದು. ಹೈಕಮಾಂಡ್ ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ತಿಲ್ವಾ ನೀವು ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಆಡಬಹುದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಒಂದು ಸವಾಲು ಅಥವಾ ಒಂದು ರೀತಿಯಾದಂತಹ ಆಪ್ಷನ್ ಅಂತಂದರೆ ಅವರಿಬ್ಬರನ್ನೂ ಕರೆದು ಸಮಾಧಾನ ಮಾಡಿ ಮುಂದೆ ಹೀಗೆ ಮಾತಾಡಬೇಡಿ ಬಹಿರಂಗವಾಗಿ ಅನ್ನುವಂತಹ ಹೇಳುವಂತಹ ಆಪ್ಷನ್ ಇದೆ. ಆದರೆ ಕಾದು ನೋಡಬೇಕಾಗುತ್ತೆ ಅಶ್ವಿನಿ. ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.